ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇವತ್ತು ನೋಡ್ರಿ ಫೆಬ್ರವರಿ 18 ಇವತ್ತು ನನ್ನ ಮನೆಯ ಗೃಹ ಪ್ರವೇಶ ಆಗಿ ಇವತ್ತಿಗೆ 1 ವರ್ಷ ಕಂಪ್ಲೀಟ್ ಆಯಿತು. ಖುಷಿಯಾಗಕತ್ತೈತಿ. ಇವತ್ತಿಗೆ 1 ವರ್ಷಕ್ಕಿಂತ ಮುಂಚೆ ಎಷ್ಟೊಂದು ಸಂಭ್ರಮ ಸಡಗರ ಮತ್ತು ಸಾಕಷ್ಟು ಸ್ನೇಹಿತರ ಒಂದು ಏನಂದ್ರೆ ಕಾಯುವಂಥ ಒಂದು ಆತುರತೆ ಎಲ್ಲನೂ ಇತ್ತು. ಎಲ್ಲರ ಒಂದು ಆಗಮನದ ಒಂದು ನಿರೀಕ್ಷೆಯಲ್ಲಿದ್ದೆ ನಾನು ಅವತ್ತಿನ ದಿವಸ. ತುಂಬ ಅಂದ್ರೆ ತುಂಬಾ ಖುಷಿಯಾಗಕತ್ತೈತಿ. ಆದರೆ ಎಷ್ಟು ಬೇಗ 1 ವರ್ಷ ಹೋಯ್ತಂದ್ರೆ ನಿಜವಾಗ್ಲೂ ನಂಬಕ್ಕಾಗಕತ್ತಿಲ್ಲ. 1 ವರ್ಷ ಆಯ್ತಾ ನನ್ನ ಮನೆ ಗೃಹ ಪ್ರವೇಶ ಆಗಿ ಅನ್ಸಾಕತ್ತೈತಿ. ಅದೊಂದು ನೆನಪು ಅಂತ ಹೇಳಿ, ಖುಷಿ ಅಂತ ಹೇಳಿ. ಸೊ ಬೆಳಗ್ಗೆಯಿಂದನ ಲಾಗ್ ಸ್ಟಾರ್ಟ್ ಆಗೈತಿ. ತೋರಿಸ್ತೀನಿ ನಿಮ್ಗೆ ಏನೆಲ್ಲ ಆಯಿತು ಬೆಳಗ್ಗೆಯಿಂದ ಅಂಥೇಳಿ ಶೇರ್ ಮಾಡ್ಕೊಳ್ತೀನಿ. ನಂದು ಇನ್ನೂ ಜಳಕ್ಕಾಗಿಲ್ಲ. ಇವತ್ತು ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಂಡೇನಿ. ಮನ್ಯಾಗ ಏನು ಮಾಡಿದ್ದೆ, ನಾನು ಹೇರ್ ಆಯಿಲ್ ಅದನ್ನು ನಾನು ಹಾಕೋತಿರ್ತೀನಿ ವೀಕ್ಲಿ ಒನ್ಸ್ ತಲೆಗೆ ಅಪ್ಲೈ ಮಾಡಿ. ಸಾಧ್ಯ ಆದ್ರೆ ಒಂದು ದಿವ್ಸ ಬಿಡ್ತೀನಿ. ಇಲ್ಲಪ್ಪ ಅಂತಂದ್ರೆ ಒಂದು 2-3 ತಾಸಾದರೂ ಬಿಟ್ಟು ತಲೆನ ತೊಳ್ಕೊತೀನಿ ನೋಡ್ರಿ. ಯಾಕಂದ್ರೆ ಈ ಬಿಸಿಲಿಗೆ ಎಣ್ಣೆ ಹಚ್ಕೊಂಡು 2 ದಿವ್ಸ ಇರೋಕ್ಕಂತೂ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು 2-3 ತಾಸು ಬಿಡ್ತೀನಿ, ಸ್ವಲ್ಪ ತಲೆಗೆಲ್ಲ ಹತ್ತಲಿ ಅಂಥೇಳಿ. ಈಗ ಹಚ್ಕೊಂಡೆ. ಇನ್ನೊಂದು 2 ತಾಸು ಬಿಟ್ಟು ತಲೆ ಸ್ನಾನ ಮಾಡ್ಬೇಕಂಥೇಳಿ. ಮತ್ತು ಇವತ್ತು ಮಂಗಳವಾರನೂ ಐತಿ. ಸೊ ಬರ್ರಿ ನೋಡೋಣ ಅಂತ ಇವತ್ತೇನೆಲ್ಲ ಆಗ್ತಿತ್ತು ಅಂಥೇಳಿ. ಅಂದರೆ ವಿಡಿಯೋನ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಹೊಸ ಸ್ನೇಹಿತರು ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ. ಯಾಕಂದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರ್ತಾವೆ ನೋಡಿರಿ. ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡ್ಬೋದು, ಎಂಜಾಯ್ ಮಾಡ್ಬೋದು, ನನಗೆ ಸಪೋರ್ಟ್ ಕೂಡ ಮಾಡ್ಬೋದು. ಹಾಗೆ ಬಿಸ್ನೆಸ್ಸಲ್ಲೇ ಪುಟಾಣಿ ಬಿಸ್ನೆಸ್ಸಿಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ, ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೇನೆ ಸ್ನೇಹಿತರೆ. ಸ್ನೇಹಿತರೆ ನೋಡಿದ್ರಲ್ಲ, ಬೆಳಗ್ಗೆ ಸ್ವಲ್ಪ ಚಹಾ ಕುಡಿದ ತಕ್ಷಣ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಕೆ ನಿಂತಿದ್ದೆ ನೋಡಿರಿ ಇವತ್ತು. ಯಾಕಂದ್ರೆ ಟಿಫನಿಗೂ ಸ್ವಲ್ಪ ರಾತ್ರಿದ ಅಡುಗೆನೂ ಭಾಳ ಉಳಿದಿತ್ತು. ಅನ್ನ ಸಾಂಬಾರೆಲ್ಲ ಇತ್ತು ಮತ್ತು ಬ್ರೆಡ್ ಇತ್ತು ಇವತ್ತು. ಸೊ ಟಿಫನ್ ಇವತ್ತು ಬ್ರೆಡ್ ಚೆನ್ನಾಗಿ ಮಾಡ್ಕೊಂಡ್ರಾಯ್ತು. ಮತ್ತು ಬ್ರೆಡ್ಡು ಕೂಡ ಕೆಟ್ಟು ಹೋಗ್ತೈತೆ ಅಂತ ಹೇಳಿ ಹೀಗಾಗಿ ಅಡುಗೆ ಮನೆ ಕೆಲಸ ಬೆಳಗ್ಗೆ ಏನಿರಲಿಲ್ಲ. ಮತ್ತು ಇದು ಬಿಸಿಲಾತಂದ್ರೆ ಈ ಕಡೆದೆಲ್ಲ ಆಗಂಗಿಲ್ಲ ಅಂದ್ಬಿಟ್ಟು ನಾನು ಬೆಳಗ್ಗೆಯಿಂದನೇ ಇದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿಕೊಂಡೆ. ನಾ ಹೇಳಿದಾಗ ಇವತ್ತಿಗೆ 1 ವರ್ಷ ಆಯಿತು ಮನೆ ಗೃಹ ಪ್ರವೇಶ ಆಗಿ. ಸೊ ಅದನ್ನು ನೋಡಿಕೊಂಡ್ರೆ ಒಂದು ವರ್ಷ ಆಯ್ತಲ್ಲ ಅಂತಂದು ಹಂಗೆ ಸ್ವಲ್ಪ ಅಂದ್ರೆ ಖುಷಿ ಫೀಲ್ ಮಾಡೋರಾಗ ಅಂದ್ರೆ ಇದೆಲ್ಲ ಸ್ವಲ್ಪ ಅನ್ಸಕತ್ತು ಭಾಳ ದಿವ್ಸ ಆಗಿತ್ತು. ಇಲ್ಲ ಇಲ್ಲ ಇವತ್ತು ಇದನ್ನು ಸ್ವಚ್ಛ ಮಾಡೇ ಬಿಟ್ರಾಯ್ತು ಅಂಥೇಳಿ. ಆದ್ರೆ ಸಿಕ್ಕಾಪಟ್ಟಿ ಏನಂದ್ರೆ ಟಯರ್ಡ್ ಆಯ್ತು ರೀ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಇತ್ತು ಕಸ. ಮತ್ತು ಅದನ್ನೆಲ್ಲ ತೆಗಿಯೋ ಮಟ್ಟ ಅಂದ್ರೆ ರಗಡ್ ಆಯ್ತಂತನೇ ಹೇಳ್ಬೋದು ಸ್ನೇಹಿತರೆ. ಆದ್ರೆ ಮನೆ ಸ್ವಚ್ಛ ಆಯ್ತಲ್ಲ, ಮನೆ ಮುಂದೆಲ್ಲ ವಾತಾವರಣ ಖುಷಿ ಆಯ್ತು. ಅದೊಂದೆಲ್ಲ ಕಸ ಎಲ್ಲ ಹೋಯಿತು, ಚೆನ್ನಾಗಿ ಅನ್ನಿಸ್ತು. ಅದೊಂದು ಖುಷಿನ ಬೇರೆ. ಅದ್ರ ಮುಂದೆ ದನವದು ಏನು ಅನ್ಸಂಗೇನ ಇಲ್ಲ.
ತೆಗ್ದಂಥ ಕಸ ಎಲ್ಲ ಈ ರೀತಿ ಸೈಡಿಗೆ ಹಾಕ್ಬಿಟ್ಟು ನೋಡ್ರಿ. ಒಂಚೂರು ಒಣಗಿ ತಂದ್ರೆ ಬೇಕಾದ್ರೆ ನಾವು ಸುಟ್ಟಾದರೂ ಸುಡ್ಬೋದು, ಇಲ್ಲಾಂದ್ರೆ ಅದು ಅಲ್ಲೇನ ಸೈಡಿಗೆ ಉಳ್ಕೋತೈತೆ ಅಂತ ಹೇಳಿ ನಾನು ಕೂಡ ರೋಡ್ ಬಿಟ್ಟು ಆಚೆ ಈಚೆನ ಹಾಕೀನಿ. ಇನ್ನು ಈ ಸೈಡ್ ಬಂದರೆ ಇಲ್ಲಿ ಒಳಗಡೆ ಇದು ಸ್ವಲ್ಪ ಐತಿ, ಇದನ್ನು ಒಂದು ದಿವ್ಸ ಮಾಡ್ಕೊಳ್ತೀನಿ ರೀ. ಯಾಕಂದ್ರೆ ಇವತ್ತಂತೂ ಸಖತ್ತಾಗಿ ನನಗೆ ರಗಡಾಗೈತಂತ ಸುಸ್ತಾಗೈತಂತನ ಹೇಳ್ಬೋದು. ಅದನ್ನೊಂದು ದಿನ ಮಾಡ್ಕೊಂಡ್ರಾಯ್ತು. ಇಷ್ಟ ಮಾಡಿದರೆ ಇಷ್ಟೊಂದು ಚಂದ ಕಾಣಕತ್ತಿತ್ತು. ಮತ್ತು ಇತ್ತಿತ್ತಲಾಗಿ ಈ ಕಡೆ ರೋಡನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾರ, ನೋಡ್ತಾ ಇರ್ಬೋದು. ಏನಪ್ಪ ಇಲ್ಲಂತೂ ಕಾಂಕ್ರೀಟ್ ಮಾಡಂಗಿಲ್ಲ ಅಂತ ಅದು ಫುಟ್ಪಾತಿಗೆ ಜೋಡಿಸುವಂಥ ಒಂದು ಇಟ್ಟಂಗಿ ಏನು ಬರ್ತಾವಲ್ರಿ ಅವು ಕಾಂಕ್ರೀಟ್ ಇಟ್ಟಂಗಿ, ಅವನ್ನ ಜೋಡಿಸ್ತಾರಂತ. ಫುಟ್ಪಾತಿಗೆಲ್ಲ ಹಾಕಿರ್ತಾರಲ್ಲ ಆ ಥರ ಅದು ಕೆಲಸ ಸ್ಟಾರ್ಟ್ ಆಗಿತ್ತು. ಸೊ ನಾನು ಕೂಡ ಅದಕ್ಕೆ ಬಡ ಬಡ ಅದನ್ನು ಸ್ವಚ್ಛ ಮಾಡಿಕೊಂಡೆ ಇನ್ನು ಒಳಗಡೆ ಇದೆಲ್ಲ ಕಾವೇರಿ ಕ್ಲೀನ್ ಮಾಡಿಕೊಂಡು ಸ್ನಾನಕ್ಕೆ ಹೋಗಿದ್ಲು. ಇದು ಬಾಂಬೆ ರವೆ ನೋಡ್ರಿ, ಸ್ವಲ್ಪ ಬಿಸಿಲಿಗೆ ಇಟ್ಟೀನಿ ತಂದಿದ್ದು, ಆಮೇಲೆ ಪ್ಯಾಕ್ ಮಾಡಿ ಫ್ರಿಜ್ನಾಗ ಇಟ್ಟರೆ ಆಯ್ತು ಅಂತ ಹೇಳಿ. ಬಾಂಬೆ ರವೆ ಭಾಳ ಏನು ಯೂಸ್ ಆಗಲ್ಲ. ಮೊನ್ನೆ ಸತ್ಯನಾರಾಯಣ ಪೂಜೆ ಸಲುವಾಗಿ ತಂದಿದ್ದೆ, ಅದನ್ನು ಇನ್ನೂ ಉಳಿದೈತಿ. ಸೊ ಇದಿಷ್ಟು ಕೆಲಸಗಳು ನಡೆದಾವೆ ಇವತ್ತು. ನೋಡೋಣ ಸ್ನೇಹಿತರೆ ಮತ್ತೇನೆಲ್ಲ ಆಗ್ತಾವ ಅಂತ ಹೇಳಿ. ಮೊನ್ನೆ ಮಾಲಿಗೆ ಹೋದಾಗ ಕಲ್ಲಂಗಡಿ ಹಣ್ಣು ತಂದೇವಿ, ಇನ್ನೂ ಹೆಚ್ಚೇ ಇಲ್ಲ. ಅದನ್ನು ಇವತ್ತು ಹೆಚ್ಕೋಬೇಕು. ನಿನ್ನೆ ಹೆಚ್ಚಬೇಕಂದೆ, ನಿನ್ನೆ ಆಗಲೇ ಇಲ್ಲ, ಇವತ್ತು ಹೆಚ್ಚಿದ್ರಾಯ್ತು. ಮತ್ತು ಇಲ್ಲಿ ಬಂದ್ರೆ ಇವತ್ತು ಮಂಗಳವಾರ ನೋಡ್ರಿ, ಪೂಜೆ ಎಲ್ಲ ಆಗ್ಯದ. ಸೊ ಕಾವೇರಿ ಪೂಜೆ ಮಾಡಿ ಹೋದ್ಲು. ಇವು ಮೊನ್ನೆ ಲಂಗುಡಕ್ಕೆ ಹೋಗಿದ್ದು ನೋಡ್ರಿ, ಪಳಹಾರ ಇನ್ನೇನು ತೆಗೆದಿಡ್ಬೇಕು ಅವನ್ನ. ಮತ್ತು ಇಲ್ಲಿ ಬಂದ್ರೆ ಇವು ರಾತ್ರಿ ತೊಳೆದಿದ್ದು ಬಾಂಡೆ, ಇವನ್ನ ಉಕ್ಕುರ ಜಾಗಕ್ಕೆ ಹಾಕಬೇಕು. ಯಾಕಂದ್ರೆ ನಾ ಎದ್ದು ಚಹಾ ಕುಡ್ದಕ್ಕೆ ಅಂದರೆ ಕಸ ತೆಗಿಯೋಕೆ ಹೋಗಿದ್ದೆ. ಸ್ವಲ್ಪ ಬಿಸಿಲಾಗೋದ್ರಾಗ ಪಟ ಪಟ ಆಗಿಬಿಡ್ಲಿ ಅಂತ. ನಾಷ್ಟಾಗಿಷ್ಟ ಬಿತ್ತಂದ್ರೆ ಕೆಲಸ ಹೋದಿಲ್ಲ, ಮತ್ತು ಅದಕ್ಕೋಸ್ಕರ ಚಹಾ ಕುಡ್ದಕ್ಕೆ ಅಂದ್ರೆ ಅಲ್ಲೇ ಹೋಗಿದ್ದೆ ನೋಡ್ರಿ. ಆಕಿನ ಕ್ಲೀನ್ ಮಾಡಿ ಹೋದ್ಲು. ಮತ್ತು ಹೇಳಿದೆ ನಿಮ್ಗೆ ರೈಸ್ ಇತ್ತು ಮತ್ತು ಸಾರು ಇತ್ತು, ಅನ್ನ ಸಾರು ಡಬ್ಬಿಗೆ ಒಯ್ದ್ಲಕ್ಕಿ. ಆಮೇಲೆ ಚಹಾ ಬ್ರೆಡ್ ತಿಂದು ಹೋದ್ಲು. ಸೊ ಇದಿಷ್ಟು ನೋಡ್ರಿ ಆಯ್ತು. ನನಗೂ ಅನ್ನ ಸಾರು ಐತಿ. ಮಧ್ಯಾಹ್ನಕ್ಕೆ ಒಂದು 2 ರೊಟ್ಟಿ ಇದಾವೆ, 2 ರೊಟ್ಟಿ ಇದಾವೆ ಸಾಕು. ಮಧ್ಯಾಹ್ನಕ್ಕೆ ಆರಾಮ ಆಕೈತಿ ಊಟಕ್ಕೆ. ರಾತ್ರಿನ ಬಿಸಿದೇನರ ಮಾಡೋಣ ಅಂತ. ಇಲ್ಲೈತೆ ನೋಡ್ರಿ ಬ್ರೆಡ್, ಈಗ ತಿಂದು ಚಹಾ ಕುಡ್ದು ಹೋದ್ಲಕ್ಕೆ. ಸೊ ಇದಿಷ್ಟು ನೋಡ್ರಿ ಸ್ನೇಹಿತರೆ, ನೋಡೋಣಂತ ಮತ್ತು ಇವತ್ತು ಏನೆಲ್ಲ ಆಗ್ತಿತ್ತು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಒಬ್ಬರು ಸಬ್ಸ್ಕ್ರೈಬರ್ ಕಾಲ್ ಮಾಡಿದರು, ಬೆಂಗಳೂರಿಂದ ಇಲ್ಲೇ ಬಂದಾರಂತ ಅವ್ರ ರಿಲೇಟಿವ್ ಮನೆಗೆ. ಫಂಕ್ಷನಿಗೆ ಬಂದಾರ ಅವ್ರೆ. ಆ್ಯಕ್ಚುಲಿ ಒಂದು ಫಂಕ್ಷನ್ ಐತಿ, ಅದಕ್ಕೆ ಬಂದಾರ. ಆದರೆ ಕಾಲ್ ಮಾಡಿದರು, ಇಲ್ಲರಿ ನಾನು ಸ್ವಲ್ಪ ಫಂಕ್ಷನ್ ಒಳಗೆ ಬ್ಯುಸಿ ಇದ್ದೀನಿ, ನೀವೇ ಬಂದುಬಿಡ್ರಿ, ನಮ್ಮ ಮನ್ಯಾಗ ಫಂಕ್ಷನ್ ಐತಿ, ಭೇಟಿ ಆಗೋಣಂತ ಬರ್ರಿ ಅಂಥೇಳಿ ಇನ್ವೈಟ್ ಮಾಡಿದರು. ನೋಡೋಣಂತ, ಸಾಧ್ಯ ಆದ್ರೆ ಅವ್ರನ್ನ ಭೇಟಿಯಾಗಿ ಬರೋಣಂತ. ಇವತ್ತಿಲ್ಲ ನಾಳೆ ಹೋಗ್ತೀನಿ. ಆ್ಯಕ್ಚುಲಿ ಇವತ್ತು ಸಂಗೀತ ಕಾರ್ಯಕ್ರಮ, ನಾಳೆ ಎಂಗೇಜ್ಮೆಂಟ್ ಐತಂತ. ಸೊ ಯಾವಾಗ ಆಕೈತೆ ಅವಾಗ ಹೋಗಿ ಭೇಟಿಯಾಗಿ ಬರೋಣ ಅಂತ. ನನಗೂ ಖುಷಿ ಆಗ್ತೈತಿ ಭೇಟಿಯಾಗೋದಂದ್ರೆ. ಹೀಗಾಗಿ ಪಾಪ ಅವರ ಟೈಮ್ ಇದ್ರೆ ಬರೋರು, ಮತ್ತು ಮನೆ ಫಂಕ್ಷನ್ ಮೇಲೆ ಗೊತ್ತಲ್ಲ ಬ್ಯುಸಿ ಇರ್ತೀವಿ, ಅಪರೂಪಕ್ಕೆ ಬಂದಿರ್ತಾರೆ ಅವರು ಕೂಡ. ನಾವು ಹೋಗಿ ಭೇಟಿಯಾಗಿ ಬರೋಣ ಅಂತ ಸ್ನೇಹಿತರೆ. ಹೋದ್ನಂದ್ರೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಆಮ್ಯಾಗ ಮೊನ್ನೆ ದಿವಸ ಕಾಲ್ ಬಂದಿತ್ತು ನನಗೆ. ಯಾರಪ್ಪ ಅಂದ್ರೆ ಆ್ಯಕ್ಟರ್ ಸುಧೀರ್ ಅವ್ರು ಏನಿದಾರಲ್ಲ, ಅವ್ರ ತಂಗಿ ಮಗಳಂತವರು, ನಿವೇದಿತಾ ಮೇಡಮ್ ಅವ್ರು ಕಾಲ್ ಮಾಡಿದರು. ಎಷ್ಟೊಂದು ಇಷ್ಟಪಟ್ಟರು. ಬ್ಲಾಗ್ಸ್ ಎಲ್ಲ ಭಾಳ ಚಂದ ಮಾಡ್ತೀನಿ, ನ್ಯಾಚುರಲ್ ಇರ್ತಾವೆ ಅಂಥೇಳಿ. ಆಮೇಲೆ ಆರೋಗ್ಯ ನೋಡ್ಕೊ, ನಾ ಎಲ್ಲ ನೋಡಿದೆ, ಬಹಳ ಆರಾಮಿರಲಿಲ್ಲ, ಚೆನ್ನಾಗಿ ಆರೋಗ್ಯದ ಕಡೆ ಗಮನ ಕೊಡು ಅಂಥೇಳಿ. ಮತ್ತೆಲ್ಲ ಮನೆಯವ್ರನ್ನೆಲ್ಲ ಕೇಳಿದ್ರು, ನಿಮ್ಮ ಮುದ್ದು ಸೊಸೆ ಏನು ಮಾಡಕತ್ತಾಳ ಅಂಥೇಳಿ ಎಲ್ಲರನ್ನೂ ಕೇಳಿದರು. ಆಮೇಲೆ ಏನಂದ್ರೆ ಇನ್ನೊಂದು ಅವರು ಏನು ಹೇಳಿದ್ರಂದ್ರೆ, ಆದಷ್ಟು ಅನುಕೂಲ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ರಿ ಅಂಥೇಳಿ. ಹೌದು, ನನಗೂ ಭಾಳ ಆಸೆ ಐತಿ ಹೋಗೋದು. ನೋಡೋಣ ಸ್ನೇಹಿತರೆ, ಅನುಕೂಲ ಮಾಡ್ಕೊಂಡು ನಾನು ಕೂಡ ಹೋಗಿ ಬರ್ತೇನಂತ. ಮತ್ತು ನಾ ಎಲ್ಲಿ ಹೋದರೂ ನಿಮ್ಮನ್ನಂತೂ ಕರ್ಕೊಂಡು ಹೋಗ್ತೀನಿ. ಸೊ ನಿಮ್ಮನ್ನು ಹೊರತಂತೂ ಯಾವುದೂ ವಿಷಯ ಇರೋದಿಲ್ಲ ನನ್ನ ಜೀವನದೊಳಗೆ. ಸೊ ನೋಡೋಣ ಸ್ನೇಹಿತರೆ, ಯಾವಾಗ ಆಕೈತಿ ಹೋಗಿ ಬರೋಣ ಅಂತ. ಮತ್ತು ಅವರು ಕೂಡ ಇಲ್ಲ ನಾನು ಬರ್ಬೇಕು ಅಂದ್ಕೊಂಡೀನಿ, ಆ ಕಡೆ ಬಂದಾಗ ಖಂಡಿತವಾಗ್ಲೂ ಬಂದು ಮೀಟ್ ಆಗ್ತೀನಿ ಅಂತಲೂ ಹೇಳ್ಯಾರ. ಮತ್ತು ನೀವು ಕೂಡ ಬಾಂಬೆಗೆ ಬರ್ರಿ, ಬಾಂಬೆದಾಗ ಇರ್ತಾರಂತಾರೋ, ಬಾಂಬೆಗೆ ಬರ್ರಿ, ನಮ್ಮ ಮನೆಗೆ ಬರ್ರಿ, ಇಲ್ಲೆಲ್ಲ ನೋಡುವಂಥ ಪ್ಲೇಸಸ್ ಭಾಳ ಅದಾವೆ ಅಂಥೇಳಿ ಅವರು ಕೂಡ ಎಷ್ಟು ಇದರಲ್ಲೇ ನಮಗೂ ಆತ್ಮೀಯತೆಯಿಂದ ಕರೆದ್ರು. ಖುಷಿ ಅನ್ನಿಸ್ತೈತಿ. ಯಾರಾದರೂ ಆಗಿರಲಿ, ಒಂದು ಮೆಚ್ಚುಗೆ ಅಂಥೇಳಿ ಪ್ರೀತಿಯಿಂದ ಒಂದು ಕಾಲ್ ಮಾಡ್ತಾರಲ್ಲ, ಅದೇ ಎಲ್ಲ ಒಂದು ಅವಾರ್ಡ್ ಸಿಕ್ಕಂಗೆ ಅಂತಲೇ ಹೇಳಬಹುದು.
ನಮ್ಮ ಒಂದು ಮಾಡಿದಂಥ ಕೆಲಸ ಆಗಿರ್ಬೋದು, ಮಾಡಿದಂಥ ವಿಡಿಯೋ ಆಗಿರ್ಬೋದು, ಇಲ್ಲ ನಮ್ಮ ಜೀವನದ ಅಟ್ಲೀಸ್ಟ್ ಒಂದು ಪಾಯಿಂಟ್ ಆದ್ರೂ ಇಷ್ಟ ಆಗ್ತೈತಿ, ಅದು ಅವ್ರ ಜೀವನಕ್ಕೆ ಅಳವಡಿಕೆ ಆಗ್ತೈತಿ, ಅದರಿಂದ ಅವ್ರಿಗೊಂದು ಇಷ್ಟಾದರೂ ಖುಷಿ ಸಿಗ್ತೈತಿ, ಒಂದು ಅರ್ಥ ಸಿಗ್ತೈತಿ ಅಂತಂದ್ರೆ ಅದು ಸಾರ್ಥಕ ಅಂತಂದು ನಾವು ಬ್ಲಾಗ್ ಮಾಡಿದ್ದಕ್ಕಾಗಿರ್ಬೋದು, ವಿಡಿಯೋ ಮಾಡಿದ್ದಕ್ಕಾಗಿರ್ಬೋದು, ಮತ್ತು ಅವರು ಅಷ್ಟೊಂದು ಸಮಯ ಕೊಟ್ಟು ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿರ್ಬೋದು ಒಂದು ಸಾರ್ಥಕತೆ ಸಿಕ್ಕಂಗೆ ಆಗ್ತೈತಿ. ಅದೇ ಒಂದು ಖುಷಿ ಅಂತ ಹೇಳ್ಬೋದು ಸ್ನೇಹಿತರೆ. ಸಾಕಷ್ಟು ಜನ ಹೇಳ್ತೀರಿ ಇನ್ಸ್ಪೈರ್, ನೀವೆಲ್ಲ ಹೆಣ್ಮಕ್ಳಿಗೆ ಇನ್ಸ್ಪೈರು ಅಂತ ಹೇಳಿ. ನನಗೆ ಗೊತ್ತಿಲ್ಲ ನಾನು ಅದೇನೇ ಇಲ್ಲ ಅಂಥೇಳಿ, ಬಟ್ ನೀವು ಹೇಳಿದಾಗ ಅನಿಸ್ತೈತಿ ನನ್ನ ಜೀವನಕ್ಕೊಂದು ಸಾರ್ಥಕತೆ ಸಿಕ್ಕಂಗೆ ಆಯಿತು ಅಂಥೇಳಿ. ನಿಜವಾಗ್ಲೂ ಒಂದು ಈಟಾದರೂ ಹೆಲ್ಪ್ಫುಲ್ ಆದ್ರೆ ಸಾಕು. ನಾನು ಚಾನಲ್ ಮಾಡಿದ್ದಕ್ಕೂ ಒಂದು ಉಪಯೋಗ ಅಥವಾ ಸಾರ್ಥಕತೆ ಅಂದಂಗೆ ಖುಷಿ ಆಕೈತೆ ನೋಡ್ರಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸ್ವಲ್ಪೆಲ್ಲ ಅದು ಕಸ ತೆಗೆದಾದ ನಂತರ ರೆಸ್ಟ್ ಮಾಡಿದ್ರಿ ಒಂಚೂರು, ಯಾಕಂದ್ರೆ ತುಂಬಾ ಟಯರ್ಡ್ ಆದಂಗೆ ಆಯಿತು. ಇಷ್ಟು ಸ್ವಚ್ಛ ಮಾಡೋದ್ರೊಳಗೆ ಅಂದ್ರೆ ಸಾಕಾಗಿತ್ತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಆರಾಮ್ಸಿ ಕೂತ್ಕೊಂಡು ಆದ ನಂತರ ಈಗ ನೋಡ್ರಿ ಉಪ್ಪಿಟ್ಟು ಮಾಡಿದೆ. ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಟ್ಟು ಸ್ನಾನಕ್ಕೆ ಹೋಗಿದ್ದೆ. ನೀರು ಕಾದಿದ್ವು. ಸೊ ಮಸ್ತಾಗೆ ತಲೆ ಸ್ನಾನ ಮಾಡಿ ಬಂದೆ. ಫ್ರೆಶ್ ಆಯ್ತು ನೋಡ್ರಿ, ಆರಾಮ್ ಅನ್ನಿಸ್ತು. ಹೀಗಾಗಿ ಯಾಕಂದ್ರೆ ಅದೆಲ್ಲ ಒಂಥರ ಕಾಂಗ್ರೆಸ್ ಕಸ ಅಂತೀವ್ರಿ, ಇದಕ್ಕೆ ಮೈ ತುರ್ಕೆ ಬರ್ತೈತಿ ಬಾಳೋತನ ಬಿಟ್ಟರೆ. ನಾನು ಏನು ಮಾಡಿದೆ, ನೀರು ಕಸಕ್ಕೆ ಇಡಂದಿದ್ದೆ, ಕಾವೇರಿಗೆ ಹಾಕಿ ಹೋಗುವಾಗ ಇಟ್ಟಿದ್ಲು. ಮತ್ತು ನಾನು ಸ್ವಲ್ಪ ರೆಸ್ಟ್ ಮಾಡಿ ಒಂಚೂರು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದೆ. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ಇನ್ನೂ ನಾಷ್ಟ ಮಾಡಬೇಕು, ನಾನು ಮತ್ತು ಮಂಜುಳ ಅವ್ರು ಕೂಡಿ ಮಾಡ್ಬೇಕಂತ ಹೇಳಿ. ದೇವ್ರ ನಮಸ್ಕಾರ ಆಯಿತು, ಎಲ್ಲ ಆಯಿತು. ಟೈಮ್ 10:30 ಆಗ್ತಾ ಬಂತ್ರಿ. ಹಶುನೂ ಆಗ್ಯದ. ಮೊದಲು ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ, ಮತ್ತು ನಂತರ ಸಿಗ್ತೇನೆ ಸ್ನೇಹಿತರೆ. ಹೇಳಿದೆ ಮಗಳಂತೂ ಬ್ರೆಡ್ಡು ಚಾ ತಿಂದು ಹೋದ್ಲಂತ. ನನಗೆ ಬ್ರೆಡ್ ಅಷ್ಟೊಂದು ಆಗಿ ಬರೋದಿಲ್ಲ, ಅಲರ್ಜಿ ಐತಿ ಬ್ರೆಡ್ ಸ್ವಲ್ಪ. ಅದಕ್ಕೋಸ್ಕರ ಹಂಗೆ ಬೇಯಿಸ್ಕೊಂಡು ತಿಂದರೆ ಏನಾಗಲ್ಲ ರೀ, ಚಾದಾಗ ತಿಂದ್ರೆ ಸ್ವಲ್ಪ ತ್ರಾಸ ಆಗ್ತೈತಿ. ಅದಕ್ಕೆ ನಾನು ಉಪ್ಪಿಟ್ಟು ಮಾಡಿದೆ, ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡಿದೆ ನನಗೆ ಮತ್ತು ಮಂಜುಳ ಅವರಿಗೆ. ಪಾಪ ಅವರು ಒಬ್ಬರ ಇದ್ದಾರಲ್ಲ, ಇನ್ನೆಲ್ಲಿ ಮಾಡ್ಕೋತಿ ತಡಿವಾ ಅಂಥೇಳಿ ನಾನು ಮಾಡಿದೆ. ಮತ್ತು ಅವ್ರಿಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಕೊಟ್ಟೆ. ಈಗ ನಾನು ನಾಷ್ಟ ಮಾಡಕತ್ತೀನಿ ನೋಡ್ರಿ. ಇಲ್ಲೇ ಬಾರ್ವಾ ಇಬ್ಬರು ಕೂಡ ಮಾಡೋಣ ಅಂದೆ ಮಂಜುಳ ಅವರಿಗೆ. ಅವರು ಪೂಜೆ ಮಾಡೇ ತಿಂತಾರಂತೆ, ಇವತ್ತು ಮಂಗಳವಾರ ಅಲ್ಲ. ಸೊ ದುರ್ಗಾದೇವಿ ಪೂಜೆ ಮಾಡಿನ ನಾಷ್ಟ ಮಾಡ್ತಾರಂತೆ, ಯಾಕಂದ್ರೆ ಅವ್ರ ದಿನ ಸ್ನಾನ ಅದು ಆಗಿಲ್ಲ. ಅದಕ್ಕೋಸ್ಕರ ನಾನೀಗ ಟಿಫನ್ ಮಾಡಕತ್ತೀನಿ ನೋಡ್ರಿ. ಅವ್ರದ್ದು ಲೇಟ್ ಆಕೈತೆ ಅಂತ, ನನಗಂತೂ ಹಸುವಾಗಿದೆ. ಸೊ ನಂದೆಲ್ಲ ಜಳಕ ಆಯಿತು. ಹೀಗಾಗಿ ನಾ ತಿಂತೀನಿ ತಗೋರ್ವಾ, ಹಂಗಾರೆ ನೀ ತಿನ್ನು ಅಂತ ಹೇಳಕ್ಕೆ ಅವ್ರಿಗೆ ಕೊಟ್ಟೆ. ಅವರ ನಂತರ ತಿಂತಾರಂತ. ಸೊ ಪಟ್ಟಂದು ನಾಷ್ಟ ಮಾಡೋಂಬರ್ರಿ. ಟೈಮ್ ನೋಡ್ರಿ 10:30 ಆಗ್ತಾ ಬಂತು. ಅದಕ್ಕೆ ಹಸುವಾಗ್ಯದ. ಅದ್ರಾಗ ಬೆಳಗ್ಗೆ ಸ್ವಲ್ಪ ಇವತ್ತು ಎದ್ದ ತಕ್ಷಣ ಕೆಲಸನೂ ಮಾಡಿಬಿಟ್ಟೀನಿ, ಜಾಸ್ತಿನ ಹಸುವಾಗ್ಯದ. ಮತ್ತು ಸ್ನಾನ ಆದರೆ ಇನ್ನೂ ಬೇಗ ಹಸುವಾಕೈತಿ. ಅದಕ್ಕೆ ಟಿಫನ್ ಮಾಡ್ಕೊಂಬಿಡ್ತೇನೆ. ಇವು ಮುರುಘಾಮಠ ಜಾತ್ರೆಗೆ ಹೋಗಿದ್ವಲ್ರಿ, ಅಲ್ಲಿ ಚುರ್ಮರಿ, ಅಲ್ಲಿವ ಖಾರ ನೋಡ್ರಿ. ನೀವು ಮಂಜುಳಾ ಅವರ ಹೊಸ ಟಿ ವಿ ತೊಗೊಂಡು ಬಂದಾರ, ಅದನ್ನು ತೋರಿಸಿಲ್ಲಲ್ಲ ನಿಮ್ಗೆ. ಹೌದು ತೋರಿಸ್ತೀನಿ. ಮಂಜುಳಾ ಅವರ ಹೊಸ ಟಿ ವಿ ತೊಗೊಂಡು ಬಂದರು. ಆವಾಗ ಪೂಜೆ ಮಾಡಿದಾಗ ಕೊಟ್ಟಂಥ ಚುರ್ಮರಿ. ನಾನು ಚುರ್ಮರಿ ಹಾಕ್ಕೊಂಡೆ. ನಮ್ಮ ಕಡೆ ಉಪ್ಪಿಟ್ಟಿನಾಗ ಚುರ್ಮರಿ ಖಾರ ಹಾಕ್ಕೊಂಡು ತಿನ್ನೋದು ರೂಢಿ. ಸೊ ಬರ್ರಿ ಸ್ನೇಹಿತರೆ ನಾಷ್ಟ ಮಾಡೋಣಂತ. ಸ್ನೇಹಿತರೆ ನಾಷ್ಟ ಅಂತೂ ಮಾಡಿಕೊಂಡೆ ನೋಡ್ರಿ. ನಾಷ್ಟ ಮಾಡ್ಕೊಂಡು ಉಳ್ದಿದ್ದೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ. ಇದ್ದಷ್ಟೆಲ್ಲ ಭಾಂಡೆ ತೊಳೆದೆ. ರಾತ್ರಿ ಭಾಂಡೆ ಅದ್ರದ್ದು ಜಾಗಕ್ಕೆ ಹಾಕೋಕ್ಕಾಗಿರಲಿಲ್ಲ ನನಗೆ, ಅದ್ರಾಗನ ಇಟ್ಟೀನಿ. ಸಾಯಂಕಾಲ ಎಲ್ಲ ಕೂಡ ಅವ್ರ ಜಾಗಕ್ಕೆ ಸೇರಿಸಿದ್ರಾಯ್ತು ಅಂಥೇಳಿ ಎಲ್ಲ ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡೆ. ಮಂಜುಳ ಅವ್ರು ಬರಲಿಲ್ಲ, ಯಾಕಂದ್ರೆ ಅವರು ಪೂಜೆ ಮಾಡಿ ನಾನು ಟಿಫನ್ ಮಾಡ್ತೀನಿ ಅಂದರು. ಸೊ ಅವ್ರಿಗೆ ಅಲ್ಲೇನ ಕೊಟ್ಟೆ. ಮುಗಿಸ್ಕೊಂಡು ಟಿಫನ್ ಮಾಡ್ವಲ್ರಕ್ಕಂತ. ನನಗಂತೂ ಹಸುವಾಗಿತ್ತು, ನಾನು ಟಿಫನ್ ಮಾಡ್ಕೊಂಬಿಟ್ಟೆ. ಸೊ ನೋಡ್ತಾ ಇದ್ದೀರಿ ಎಲ್ಲ ಸಿಂಕೆಲ್ಲ ಚಕ್ಕ ಮಾಡ್ಕೊಂಡೇನಿ, ಎಲ್ಲ ಕ್ಲೀನ್ ಮಾಡ್ಕೊಂಡೇನಿ ಅಡುಗೆ ಮನೇನ. ಮಧ್ಯಾಹ್ನ ಊಟಕ್ಕಂತೂ ಹೇಳಿದೆ ನಿಮ್ಗೆ, ಐತೆ ಅಡುಗೆ, ಪರವಾಗಿಲ್ಲ, ನನಗೊಬ್ಬಕ್ಕಿಗಂತೂ ಆಗ್ತೈತಿ. ರಾತ್ರಿಗೆ ಏನೈತಿಲ್ಲ ಬಿಸಿದು ಮಾಡಿದ್ರೆ ಆಯ್ತು ಅಂತ ಹೇಳಿ. ಅದ್ರಾಗ ಮತ್ತು ಸಬ್ಸ್ಕ್ರೈಬರ್ ಕಾಲ್ ಮಾಡಿದರು, ಇಲ್ಲ ಇವತ್ತರ ಬರ್ರಿ ಫಂಕ್ಷನಿಗೆ, ಇವತ್ತು ಸಂಗೀತ ಐತಿ ಅಂತ ಹೇಳಿ. ಬೇಕಿದ್ರೆ ನಾನು ಗಾಡಿ ಕೊಟ್ಟು ಕಳಿಸ್ತೀನಿ, ಯಾರೂ ಇಲ್ಲ ಅಂದರೆ ತಮ್ಮ ಡ್ಯೂಟಿ ಹೋಗ್ಯಾನ, ನಾಳೆ ಬರ್ತೀನಿ ತಗೋರಿ ಅಂದೆ ನಾನು.
ಅದಕ್ಕೆ ಅವ್ರು ಪಾಪ ಗಾಡಿ ಕೊಟ್ಟು ಕಳಿಸ್ತೀನಿ ಬರ್ರಿ ಅಂದರು. ಇಲ್ಲಿ ತಗೋರಿ ನಾಳೆನೇ ಬರ್ತೀನಿ, ನಾನು ಸ್ವಲ್ಪ ಕೆಲಸದವ ಅಂತ ಹೇಳಿದೆ ಸ್ನೇಹಿತರೆ. ನಾನು ಕೆಲವೊಂದು ವಿಡಿಯೋ ಎಲ್ಲ ಎಡಿಟ್ ಮಾಡಬೇಕು, ಹೀಗಾಗಿ ಇವತ್ತೊಂಚೂರು ಮಾಡ್ಕೊಂಬಿಟ್ರೆ ಆಯಿತು ಅಂತ ಹೇಳಿ. ಮತ್ತು ಮಮ್ಮಿನೂ ಬರ್ತಾಳೆ, ಖಾರ ಅರ್ಧ ಸಾನ್ಸೋದಾಗೈತಿ, ಅದನ್ನೆಲ್ಲ ಮಾಡ್ಕೋಬೇಕು. ಮತ್ತು ಮಸಾಲೆ ಕೂಡಿಸ್ಬೇಕು ಅಂದ್ಕೊಂಡೀನಿ, ಅದನ್ನು ನಿಮ್ಗೆ ರೆಸಿಪಿನೂ ಶೇರ್ ಮಾಡ್ಬೇಕು ಅಂದ್ಕೊಂಡೀನಿ. ಖಾರಕ್ಕೆ ಮಸಾಲೆ ಖಾರ ಮಾಡಿದ್ರೆ ಆಯಿತು ಫ್ರೆಶ್ ಆಗಿ. ಈಗ ನಾ ಏನು ಕುಡ್ಸಿನಲ್ಲ ಖಾರದ ಪೌಡರ್, ಅದೇ ಖಾರದಿಂದ ಮಸಾಲೆ ಖಾರ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡೀನಿ. ಮತ್ತು ಸಾಕಷ್ಟು ಸ್ನೇಹಿತರು ಕೇಳ್ತಾನೆ ಇದ್ರಿ ರೆಸಿಪಿನ. ನಾನು ಆಲ್ರೆಡಿ ರೆಸಿಪಿ ಚಾನಲ್ ಒಳಗೆ ಶೇರ್ ಮಾಡಿದ್ದೆ, ಪರವಾಗಿಲ್ಲ, ಹೊಸ ಸ್ನೇಹಿತರು ಇರ್ತಾರೆ. ಇನ್ನೊಂದ್ಸರಿ ನಾನು ಏನು ಮಸಾಲೆ ಖಾರ ಮಾಡ್ತೀನಿ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡೇನಿ. ಒಂಚೂರು ಮಾಡ್ಕೊಳ್ಳೋಣ ಅಂಥೇಳಿ. ನನಗೂ ಮನೆಯೊಳಗೆ ಮಸಾಲೆ ಖಾರ ಖಾಲಿ ಆಗೈತಿ, ಅದಕ್ಕೋಸ್ಕರ ಮತ್ತು ಮಾಡಿದೆ ಅಂದ್ರೆ ಅದ್ರದ್ದು ರೆಸಿಪಿ ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಈಗೇನೈತಲ್ಲ ಇವತ್ತಿನ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಟೈಮ್ ಆಯಿತು. ಮಾಡಿ ಉಳಿದ ನಾಳೆ ವಿಡಿಯೋನ ಸ್ವಲ್ಪ ಎಡಿಟ್ ಮಾಡ್ಕೊಳ್ತೀನಿ, ನಂತರ ಉಳಿದಿದ್ದ ಕೆಲಸ ಮಾಡ್ಕೊಳ್ತೀನಿ ಸ್ನೇಹಿತರೆ. ಮತ್ತು ಆಗೆಲ್ಲ ನಿಮ್ಗೆ ತೋರಿಸಿದೆ ನಾನು, ಈ ಕಡೆ ಬಾಜು ಮಂಜುಳವ್ರ ಮನೆ ಎದುರಿಗಿಂದ ರೋಡಿಂದೆಲ್ಲ ಫುಟ್ಪಾತ್ ಕಲ್ಲೆಲ್ಲ ಇಳಿಸಾಕತ್ತಿದ್ರು, ಈಗ ಅದನ್ನು ಜೋಡಿಸ್ತಾ ಇದ್ದಾರೆ. ಒಂದ್ಸಲಿ ತೋರಿಸ್ತೀನಿ ಬರ್ರಿ ಸ್ನೇಹಿತರೆ. ನೋಡ್ರಿ, ಈ ರೀತಿಯಾಗಿ ಅವ್ನು ತಂದು ಇಳಿಸಿದ್ರು. ಏನು ಅದನ್ನು ಕೆಳಗಡೆ ಕಡಿ ಟೈಪ್ ಏನು ಹಾಕ್ಯಾರಲ್ಲ, ಸಣ್ಣ ಕಡಿ ಟೈಪು, ಅದನ್ನು ಹಾಸ್ದಂಗೆ ಮಾಡಿ ಅದ್ರ ಮ್ಯಾಗ ಇವನ್ನ ಜೋಡಿಸ್ತಾ ಹೋಗ್ತಾ ಇದ್ದಾರೆ. ನಾನು ಅಂದ್ಕೊಂಡಿದ್ದೆ ಕೆಳಗಡೆ ಏನಾದರೂ ಸಿಮೆಂಟ್ ಕಾಂಕ್ರೀಟದ್ದು ಮಾಡಿ ಅದರದ್ದು ಒಂದು ಸ್ವಲ್ಪ ಅಂದ್ರೆ ಲಿಕ್ವಿಡ್ ಟೈಪ್ ಮಾಡಿ ಅದನ್ನೆಲ್ಲ ಹರಡಿ ಅದ್ರ ಮ್ಯಾಗ ಇವ್ನ ಜೋಡಿಸ್ಕೊತ ಹೋಗ್ತಾರೆ, ಅಂದ್ರೆ ಗಟ್ಟಿ ಆಗ್ತಾವಂತ ನಾ ಅಂದ್ಕೊಂಡಿದ್ದೆ. ಅವರು ಒನಾದನ ಕಡಿ ಮೇಲೆ ಇವನ್ನ ಜೋಡ್ಸಕತ್ತಾರ. ನಂತರದಲ್ಲಿ ಇದ್ರ ಮೇಲೆ ಏನೋ ಹಾಕ್ತಾರಂತಪ್ಪ, ಸಿಮೆಂಟಿಂದ ಏನೋ ಒಂಥರ ಲಿಕ್ವಿಡ್ ಮಾಡಿ ಹಾಕ್ತಾವೆ, ಆವಾಗ ಗಟ್ಟಿ ಆಗ್ತಾವ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಅಂದ್ರೆ ಇಮಿಡಿಯೇಟ್ ಹಾಕಿದ್ರೆ ಗಟ್ಟಿ ಆಗಿಬಿಡ್ತೈತಿ. ಹಿಂಗೆ ಬಿಟ್ರೆ ಅಂತಂದ್ರೆ ಓಡಾಡ್ದಂಗೆ ಗಾಡಿ ಎಲ್ಲ ಓಡಾಡಿ ಎಲ್ಲ ಕಿತ್ಕೊಂಡು ಹೋಗೋ ಸಾಧ್ಯತೆ ಐತಿ. ನೋಡಬೇಕು ಸ್ನೇಹಿತರೆ, ಯಾವಾಗ ಏನಾಗ್ತೈತಿ ಕಂಪ್ಲೀಟ್ ಆದಮೇಲೆ ನಿಮ್ಗೆ ತೋರಿಸ್ತೀನಂತ ನಾನು. ಅಲ್ಲ ಮದ್ವಿಗೆ ಹೋಗ್ಬೇಕಂತ ಐತನ, ಆಮ್ಯಾಗ ಹೋಗ್ಬಾ. ಬರ್ತೀವಿ, ಜಾತ್ರೆ ಬಿಡೋದು ಮದ್ವಿಗೆ ಹೋಗೋದು ಆಕೈತೆ ಅಷ್ಟೇ. ನಮಗ್ ಜಾತ್ರೆಗೆ ಬಾ ಅಂದಿದ್ದೆ, ಜಾತ್ರೆ ಬಿಡ್ತೀವಿ ಮದ್ವಿಗೆ ಹೋಗ್ತೀವಿ ಅಷ್ಟ. ಮತ್ತೇನ್ ಮಾಡೋದು. ನೋಡಿ ಹಿಂಗ ಆಕಿ ಬಂದಾಗ ಹಿಂಗ ಆಗ್ಬೇಕಾದ ಮನೆಗೆ ಬರ್ತೀರಿ. ಹೌದ್ರಿ, ತಂಗಿ ಬಂದಾಳ ಹೆಂಗ ನೀವು ನಿಂದ್ರಂದ್ರ ಇಲ್ಲ ಅಡ್ಡಾಡ್ತಾಳ್ರಿ, ಬರ್ತಾಳ. ಯಾಕಾಗಲ್ತ ಮತ್ತೆ ಮದ್ವಿಗೂ ಬರಕ್ ಆಗುದಿಲ್ಲ ಆಕಿಗೆ, ಭೇಟಿಯಾಗಿ ಬರೋಳಕ್. ಇನ್ನಟ್ ಚಾ ಕುಡಿಲಿಲ್ಲ ನೋಡ್ರಿ ನೀವು. ಈ ಕಾರ್ಡ್ ಕೊಡು ಕೆಲಸ ಅಂದ್ರೆ ಹಿಂಗ ನೋಡ್ರಿ. ರಿಟೈರ್ಡ್ ಆಗೈತ್ರಿ ಕಾಕಾರ? ಹೌದ್ರಿ, ಮನ್ಯಾಗ ಬಿಟ್ರಿ ಹಂಗಾರ ಈಗ? ಹೊಲದ ಕೆಲಸ ಅದಾವಲ್ಲ. ಹ್ಞೂ ರೀ ಕಾಕಾರ, ಹೋಗ್ಬರ್ರಿ. ಮದುವೆ ಕಾರ್ಡ್ ರೀ ಸ್ನೇಹಿತರೆ. ನಮ್ಮ ತಾಯಿ ಏನಿದಾರಲ್ಲ ಅವರ ಚಿಕ್ಕಮ್ಮನ ಮಕ್ಕಳ ಮದುವೆ, ಅಂದ್ರೆ ನನ್ನ ಚಿಕ್ಕಮ್ಮನ ಮಕ್ಕಳ ಮದುವೆ, ನನ್ನ ತಮ್ಮಂದಿರ ಮದುವೆ ನೋಡ್ರಿ. ಸೊ ಅವ್ರು ನನ್ನ ಕಾಕ ಆಗಬೇಕು. ಕಾರ್ಡ್ ಕೊಟ್ಟು ಹೋದರು. ಸೊ ಮದುವೆಗೆ ಹೋಗೋಣಂತ, ಯಾಕಂದ್ರೆ ಆ ಕಡೆ ಫ್ಯಾಮ್ಲಿ ನೀವು ಯಾವಾಗೂ ಪರಿಚಯ ಆಗೇ ಇಲ್ಲ, ನಾವು ಭಾಳ ದಿವಸ ಆತ ಆ ಕಡೆ ಹೋಗೇ ಇಲ್ಲ ನಮ್ಮ ಚಿಕ್ಕಮ್ಮನ ಊರ ಕಡೆ. ಸೊ ಖಂಡಿತವಾಗ್ಲೂ ಮದುವೆ ಅಟೆಂಡ್ ಮಾಡೋಣಂತ ಸ್ನೇಹಿತರೆ. ಖುಷಿ ಆಯ್ತು. ಪುಟ್ಟಾನಿ ಇದ್ರೆ ಈಗ ನೋಡ್ರಿ ಆಗಲೇ ಮತ್ತು ಮದುವೆ ಮಾಡ್ಕೊಳಕತ್ತಾರ, ಅಷ್ಟು ದೊಡ್ಡವ್ರು ಆದ್ರೆ ತಮ್ಮಂದಿರ. ಖುಷಿ ಆಯ್ತಪ್ಪ. ಬಟ್ ಚಾದು ಏನು ಕುಡಿಲಿಲ್ಲ, ಅವ್ರ ಮನೆಗೆ ಕುಡಿದು ಬಂದಿದ್ರಂತ. ಸೊ ಹೀಗಾಗಿ ಅವಸರಲೇನೋ ಹೋದ್ರಿ ಸ್ನೇಹಿತರೆ. ನಾನು ಜಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮಧ್ಯಾಹ್ನ ಒಂದು ಸ್ವಲ್ಪ ಹೇಳಿದೆ ನಿಮಗೆ, ಏನಪ್ಪ ಅಂದ್ರೆ ಎಡಿಟ್ ಮಾಡಿಕೊಂಡೆ. ಅವಸರಲೇನೋ ಹೋದ್ರೆ ನೋಡ್ರಿ. ಇಲ್ವಾ ಇನ್ನೂ ಕಾಡೋದು ಕೊಡೋದು ತಗೋ ಬರ್ತೀವಿ. ಆ ಮನ್ಯಾಗ ಕುಡ್ದ್ವಿ ಚಾ, ಅಂದ್ರೆ ಚಾನೂ ಮಾಡಿಸ್ಕೊಡ್ಲಿಲ್ಲ ಕಾಕಾರ. ಎಷ್ಟೋ ದಿನದ ನಂತರ ಸಿಕ್ಕಿದ್ರು ಅವರು. KSRTC ಒಳಗೆ ಏನಂದ್ರೆ ಮೆಕ್ಯಾನಿಕ್ ಡಿಪಾರ್ಟ್ಮೆಂಟ್ನಾಗ ವರ್ಕ್ ಮಾಡ್ತಿದ್ರು ಕಾಕ ಅವರು. ಒಂದು ಕಡೆ ಕ್ವಾರ್ಟರ್ಸ್ನಾಗಿದ್ದರು ರೀ, KSRTC ಕ್ವಾರ್ಟರ್ಸ್ ಹುಬ್ಳಿ ಒಳಗೆ. ಅವಾಗೆಲ್ಲ ಸಾಕಷ್ಟು, ಅವಾಗೇನೂ ನನ್ನ ಚಾನಲ್ ಇರಲಿಲ್ಲ, ಸಾಕಷ್ಟು ಮೆಮೊರೀಸ್ ಇದ್ದವು ಎಲ್ಲ ಅವಾಗ. ಈಗೇನೈತಿ ಇವರು ರಿಟೈರ್ಡ್ ಆಗ್ಯಾರ, 2 ವರ್ಷ ಆಯಿತು ರಿಟೈರ್ಡ್ ಆಗ್ಯಾರ. ಇವ್ರದ್ದು ಊರು ಬಂದುಬಿಟ್ಟು ಕ್ಯಾಲ್ಕೊಂಡ, ಅಲ್ಲೇ ನಮ್ಮ ಮನೆ ಹೊಲ ಎಲ್ಲ ಐತಿ. ಸೊ ಈಗ ಊರಿಗೆ ಹೋಗ್ಬಿಟ್ಟಾರ. ಅವ್ರು ನೌಕರಿ ಸಲುವಾಗಿ ಹುಬ್ಳಿಗಿದ್ರು, ಈಗ ಊರಿಗೆ ಹೋಗ್ಬಿಟ್ಟಾರ. ಈಗ ಆರಾಮಮ್ಮ ಹೊಲದ ಮನೆ ಕೆಲಸ ಮಾಡ್ಕೊಂಡು ಮನ್ಯಾಗ ಇರ್ತಾರಂತ. ಯಾರು ಬಂದ್ರೆ ಎಷ್ಟು ಖುಷಿ ಆಗತ್ತಲ್ಲ ನಿಜವಾಗ್ಲೂ. ಏನು ಮಾಡ್ದೆಪ್ಪ ಅಂದ್ರೆ ಮಧ್ಯಾಹ್ನ
ಕಲ್ಲಂಗಡಿ ಹಣ್ಣು ಇತ್ತಲ್ಲ ಸ್ವಲ್ಪ ಹೆಚ್ಚಿ ತಿಂದೆ. ನಂತರ ಮಂಜುಳವ್ರು ಬಂದರು, ಅವ್ರಿಗೊಂಚೂರು ಕೊಟ್ಟೆ. ಆಮೇಲೆ ಎಡಿಟ್ ಮಾಡಿದೆ, 2 ವಿಡಿಯೋ ಎಡಿಟ್ ಮಾಡಿದೆ. ಇವತ್ತು ಮೇನ್ ಕೆಲಸ ಆದಂತ ಹೇಳ್ಬೋದು. ಎಡಿಟ್ ಮಾಡಿದೆ. ನಂತರ ತಲೆ ಸ್ನಾನ ಮಾಡಿದ್ನೆಲ್ಲ ತಲೆ ಬಾಚ್ಕೊಂಡು ಒಂದು ಸ್ವಲ್ಪ ಪಾತ್ರೆ ಇದ್ವು, ಅವನ್ನೆಲ್ಲ ತೊಳೆದು ಕಸ ಹೊಡೆದು ಇನ್ನೇನು ದೀಪ ಹಚ್ಚಕ್ಕೆ ಹೊಂಟಿದ್ದೆ. ಅವ್ವ ಮತ್ತು ಕಾಕಾರ ಬಂದರು. ಮತ್ತು ಅವ್ವನ ಅವ್ರ ಜೊತೆನೇ ಹೋದ್ಲ ರೀ. ಆಯ್ತು ತಗೋರುವ ಮತ್ತು ಬರ್ತೀನಿ ನಾನು ಅಂತೇಳೆ. ಖುಷಿ ಆಯ್ತು ರೀ ಸ್ನೇಹಿತರೆ. ಸಾಯಂಕಾಲ ರೊಟೀನ ಸ್ವಲ್ಪ ದೀಪ ಹಚ್ಬಿಡ್ತೇನೆ ದೇವ್ರ ಮುಂದೆ. 6:30 ಆಗ್ತಾ ಬಂತು. ಇನ್ನೇನು ಕಾವೇರಿನೂ ಬರ್ತಾಳೆ. ಸ್ವಲ್ಪ ದೀಪ ಹಚ್ಚಿ ನಂತರ ಚಹಾ ಮಾಡ್ತೀನಿ ಸ್ನೇಹಿತರೆ. ಬಾಗಿಲಿಗೆ ನೀರು ಹಾಕಿ ದೇವ್ರ ಮುಂದೆ ದೀಪ ಹಚ್ಚಿದೆ ನೋಡಿರಿ. ದೀಪ ಹಚ್ಚಿ ಉದಿನ ಕಡೆನೂ ಹಚ್ಚಿದೆ. ಮತ್ತು ಈ ಕಡೆ ಚಹಾ ಇಟ್ಟೀನಿ, ಒಂದು ಕಡೆ ಹಾಲು ಕಾಸಕ್ಕೆ ಇಟ್ಟೀನಿ. ಇನ್ನೇನು ಮತ್ತು ಹೇಳಿದೆ, ಕಾವೇರಿ ಬರೋ ಟೈಮ್ ಆಗೈತಿ, ಚಾಕುನೂ ಇಟ್ಬಿಟ್ಟೀನಿ. ಈಗೇನೈತಿ, ಈಗ ಕಾಕ ಏನು ಕಾರ್ಡ್ ಕೊಟ್ಟು ಹೋದ್ರಲ್ರಿ, ಮದುವೆ ಕಾರ್ಡ್. ಇಬ್ಬರು ತಮ್ಮಂದಿರದು ಒಟ್ಟಿಗೆ ಮಾಡಕತ್ತಾರ, ಇಬ್ಬರದು ಸೇರಿನ ಮಾಡಕತ್ತಾರ. ಸೊ ಕಾರ್ಡ್ ಏನು ಕೊಟ್ರಲ್ಲ ಅದ್ರ ಜೊತೆಗೆ ಸಾರಿ ಕೊಟ್ಟಾರ. ನಾ ಇನ್ನೂ ಓಪನ್ ಮಾಡಿಲ್ಲ, ಬರ್ರಿ ತೋರಿಸ್ತೇನೆ ನಿಮ್ಗೆ. ಈಗ ಅದು ಏನಾಗ್ಬಿಟ್ಟೈತಪ್ಪ ಅಂದ್ರೆ ಟ್ರೆಂಡ್ ಆಗಿಬಿಟ್ಟೈತಿ. ಮದ್ವೆ ಕಾರ್ಡ್ ಜೊತೆನ ಸಾರಿ ಅಥವಾ ಏನು ಇರ್ತೈತಲ್ಲ ಕೊಟ್ಬಿಡ್ತಾರೆ. ಮೊದಲೆಲ್ಲ ಮದ್ವೆಗೆ ಹೋದಾಗ ಬರುವಾಗ ಕೊಡ್ತಿದ್ರು, ಈಗಿಲ್ಲ, ಮದುವೆ ಕಾರ್ಡ್ ಜೊತೆಗಿನ ಹಂಚಿಬಿಡ್ತಾರೆ. ಸೊ ಕಾಕರು ಕೂಡ ನನಗೆ ಸಾರಿ ಕೊಟ್ಟಾರೆ. ನೋಡೋಣಂತ ಯಾವ ರೀತಿ ಐತೆ ಅಂತ ಹೇಳಿ. ಸೊ ಇಲ್ಲೈತೆ ನೋಡ್ರಿ, ಇದೇ ಕವರ ಕೊಟ್ಟಾರ. ಮೇ ಬಿ ಅವರು ಗಂಗಾವತಿ ಒಳಗೆ ಹಾಕ್ಸಿರ್ಬೋದು. ನಾವು ನಮ್ಮ ತಮ್ಮಾರ್ದು ಮದ್ವೆದು ಗಂಗಾವತಿ ಒಳಗೆ ಹಾಕ್ಸಿದ್ವಿ ಸ್ನೇಹಿತರೆ. ಮದ್ವೆದೆಲ್ಲ ಜವಳಿ ಅಂತೀವಲ್ಲ, ಜವಳಿ. ಸೊ ಅವರು ಹುಬ್ಬಳ್ಳಿ ಗಂಗಾವತಿ ಒಳಗೆ ಹಾಕ್ಸಿರ್ಬೋದು. ನೋಡೋಣ. ಈ ಥರ ಆಯ್ತು ನೋಡ್ರಿ. ಚೆನ್ನಾಗೈತಿ, ಪರ್ಪಲ್ ಕಲರ್ ಐತೆ ನೋಡ್ರಿ ಸ್ನೇಹಿತರೆ. ನೋಡ್ರಿ ಈ ಥರ. ಈಗೆಲ್ಲ ಕಾರ್ಡ್ ಜೊತೆನೇ ಕೊಟ್ಬಿಡ್ತಾರೆ. ನಮಗೇನಿಲ್ಲಪ್ಪ, ಕೊಟ್ಟರು ಖುಷಿ, ಕೊಡ್ಲಿಕ್ಕೂ ಖುಷಿ. ನೋಡ್ರಿ ಚೆನ್ನಾಗೈತಲ್ಲ ಸ್ನೇಹಿತರೆ, ಮಸ್ತ್ ಐತಿ. ಈಗ ಬಂದ್ಲ ರೀ ಕಾವೇರಿ, ಬಂದ್ಲ. ಅದ ಮದುವೆ ಕಡದ ಡಿಸ್ಕಷನ್ ಆಯ್ತು ಸ್ವಲ್ಪ. ಚಹಾ ಇಟ್ಕೊಂತೇನೆ ನಾನು, ಚಹಾ ಹಾಕೊಂಬರೋಗ ಅಂತ ಕಳಿಸಿದೆ. ಚಹಾ ಕುಡಿಯೋನಿಗೆ